ಒಡ್ಡರ್ ಕಲಬುರಗಿ ವತಿಯಿಂದ ಮಾತಾಡೋದು. ಇವತ್ತು ವಿಷಯ ಏನಪ್ಪಾ ಅಂದರೆ, ಇಡೀ ಕರ್ನಾಟಕದಲ್ಲಿ 5 ಕ್ಷೇತ್ರ ಲೋಕಸಭೆ ಮೀಸಲಾತಿ ಕ್ಷೇತ್ರ ಇದೆ. ನಮ್ಮ ಸಮುದಾಯ ಕೂಡ ಏನಪ್ಪಾ ಅಂದರೆ 45ರಿಂದ 50 ಲಕ್ಷ ಜನಸಂಖ್ಯೆ ಇದ್ದೀವಿ. ಅದಕ್ಕೋಸ್ಕರ 5 ಮೀಸಲಾತಿ ಕ್ಷೇತ್ರದಲ್ಲಿ ಒಂದು ಮೀಸಲಾತಿ ಕ್ಷೇತ್ರ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ನೀಡಬೇಕೆಂದು ಈ ಪತ್ರಿಕೆ ಮಾಧ್ಯಮ ಮುಖಾಂತರ ಒತ್ತಾಯ ಮಾಡುತ್ತೇವೆ. ಈಗ ಅಲ್ಲಲ್ಲಿ ನಮ್ಮ ಜನಪ್ರತಿನಿಧಿಗಳು ಇದ್ದಾರೆ, ಲೋಕಸಭೆ ಆಕಾಂಕ್ಷಿಗಳು ಚಿತ್ರದುರ್ಗ, ಮೈಸೂರು ಮತ್ತು ಕೋಲಾರ ಬೇರೆ ಬೇರೆ ಕ್ಷೇತ್ರದಲ್ಲಿದ್ದಾರೆ. ಅಲ್ಲಿ ಅವರು ತಕ್ಕಂಥ ಅಳದು ತೂಗಿ ನಮ್ಮ ಸಮುದಾಯದವ್ರಿಗೆ ಕೊಟ್ಟರೆ, ಯಾಕಪ್ಪ ಅಂತ ಹೇಳಿದರೆ ಅಲ್ಲಿ ನಮ್ಮ ಸಮುದಾಯದವರು 3.5 ಲಕ್ಷ 4 ಲಕ್ಷ, ಕೆಲವು ಕಡೆ ಏನಾದ 2.5 ಲಕ್ಷ ಜನಸಂಖ್ಯೆ ವೋಟಿಂಗ್ ಇದೆ. ಅಲ್ಲಿ ಕೊಟ್ಟರೆ ಏನಪ್ಪ ಅಂದ್ರೆ ಗೆಲ್ಲುತ್ತಾರೆ ಮತ್ತು ಪಕ್ಷಕ್ಕೆ ಕೂಡ ಒಳ್ಳೇದಾಗುತ್ತೆ, ನಮ್ಮ ಸಮಾಜ ಕೂಡ ಒಳ್ಳೇದಾಗುತ್ತೆ. ಪಾರ್ಟಿ ಅಂತ ನಿರ್ಧಾರ ಮಾಡ್ಕೊಂಡಿದೆ ನೋಡ್ರಿ. ಹಿಂದಕ್ಕೆ ಏನಾದ್ರಿ ಇದು ಕಾಂಗ್ರೆಸ್ ಪಕ್ಷ ಏನದ ಕೊಟ್ಟಿದ್ರು, ಒಂದ್ಸಲ ಕೊಟ್ಟಿದ ಮೇಲೆ ಗೆದ್ದ ಮೇಲೆ ಏನದ ಮತ್ತ ನಮ್ಮ ಸಮಾಜದವ್ರಿಗೆ ಮರ್ತೋಗ್ಯದ. ಈಗ ಚಿತ್ರದುರ್ಗದಾಗ ಏನದ ನಾರಾಯಣ ಸ್ವಾಮಿ ಅಂತಿದ್ರು, ಅವ್ರಿಗೆ ಕೂಡ ಬಿಜೆಪಿ ಪಕ್ಷ ಕೊಟ್ಟಿದ್ರು. ಕೊಟ್ಟಿಗೆಸಿ ಏನದ ನೆಕ್ಸ್ಟ್ ಟೈಮ್ ಸೋತಿದಾಗ ಮರ್ತೋಗ್ಬಿಟ್ರೆ ಜನಾರ್ದನ ಸ್ವಾಮಿ, ನಾರಾಯಣ ಸ್ವಾಮಿ ಅಲ್ಲ ಜನಾರ್ದನ ಸ್ವಾಮಿ ಕೊಟ್ಟಿದ್ಮೇಲೆ ಅವರು ಸೋತೋಗಿದ್ಮೇಲೆ ಮತ್ತೆ ಮರ್ತೋಗ್ಬಿಟ್ರೆ. ಈಗ ಒಂದ್ಸಲ ಕೊಟ್ಟಿದ್ಮೇಲೆ ಏನದ ಸೋಲು ಗೆಲುವು ಹಿರಿಯ ಇರ್ತದೆ. ಈಗ ಆ ರೀತಿ ನೋಡಿದ್ರೆ ಏನದ ಎಲ್ಲಾ ರಾಜಕಾರಣಿದಾಗ ಎಲ್ಲಾ ಪಕ್ಷದಾಗ ಏನದ ಹಿರಿಯ ನಾಯಕರು ಎಲ್ಲರೂ ಸೋತಾರ, ಅವ್ರಿಗೆಲ್ಲರಿಗೆ ಪರಿಗಣಿಸ್ತೀರಿ, ಅವ್ರಿಗೆಲ್ಲರಿಗೆ ಟಿಕೆಟ್ ಕೊಡ್ತೀರಿ. ಬೇರೆ ಬೇರೆ ಸಮುದಾಯದವ್ರನ್ನ ಸೋತಾರ ಗೆದ್ದವ್ರನಾರ ಅವ್ರಿಗೆಲ್ಲ ಪರಿಗಣಿಸಿ ಟಿಕೆಟ್ ಕೊಡ್ತೀರಿ. ನಮ್ಮ ಸಮುದಾಯಕ್ಕೆ ಯಾಕೆ ತುಳಿತೀರಿ? ನಮ್ಮ ಸಮುದಾಯಕ್ಕೆ ಯಾಕೆ ನಿರ್ಲಕ್ಷ್ಯ ಮಾಡ್ತೀರಿ? ನಮ್ಮ ಸಮುದಾಯಕ್ಕೆ ಯಾಕಪ್ಪ ಅಂದ್ರೆ ಇದು ಮಾಡ್ತೀರಿ, ಓಟಿಗೆ ಅಷ್ಟೇ ಬಳಸ್ಕೋತೀರಿ. ಈ ರೀತಿ ಅವಕಾಶಗಳು ಬಂದಾಗ ನಮ್ಮ ಸಮುದಾಯಕ್ಕೆ ಎತ್ತಿ ಹಿಡಿಬೇಕಲ್ಲ. ಪ್ರಜಾಪ್ರಭುತ್ವ ಅದ, ನಾವೆಲ್ಲರ ಪರವಾಗಿ ಇದ್ದೀವಿ ಅಂತ ಮೀಟಿಂಗ್ದಾಗ ಅಲ್ಲಿ ಇದ್ರಾಗ ಮಾಡ್ತೀರಿ. ನೀವು ಏನಪ್ಪಾ ಅಂದ್ರೆ ಸಭೆಗಳದಾಗೆಲ್ಲ ಮಾತಾಡ್ತೀರಿ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಮೋದಿ ಅವ್ರು ಹೇಳ್ತಾರ. ಈಗ ಸಿದ್ದರಾಮಯ್ಯ ಅವ್ರು ಏನದ ಎಲ್ಲಾರ ಸಮುದಾಯ, ಶೋಷಿತ ಸಮುದಾಯದ ಪರವಾಗಿ ಇರ್ತೀನಿ ಅಂತ ಹೇಳ್ತಾರೆ. ಶೋಷಿತ ಸಮುದಾಯದ ಪರವಾಗಿ ಇದ್ದೀನಿ ಅಂತ ಭಾಷಣದಾಗ ಹೇಳೋದಲ್ಲ, ಈ ರೀತಿ ಎತ್ಕೊಂಡು ಈ ರೀತಿ ಏನದ ಎಲ್ಲಾ ಸಮಾಜದವ್ರಿಗೆ ಪರಿಗಣಿಸಿದ್ರೆ ಮಾತ್ರ ಶೋಷಿತ ಸಮುದಾಯದವ್ರ ಜೊತೆ ಇದ್ದೀನಿ ಅಂತ ತೋರಿಸ್ಕೊಟ್ಟಂಗ. ನಾವು ಎಲ್ಲಾ ಪಕ್ಷದವ್ರಿಗೆ ಹೇಳತ್ತೀವ್ರಿ, ಎಲ್ಲಾ ಪಕ್ಷದವ್ರಿಗೆ ಪರಿಗಣಿಸ್ಬೇಕಂತ ಹೇಳತ್ತೀವ್ರಿ. ಚಂದ್ರಶೇಖರ್ ಅಂತ, ಜಿಲ್ಲಾ ಬೋವಿ ಒಟ್ಟ ಸಮಾಜದ ವಕ್ತಾರರು. ನನ್ನ ಜೊತೆ ಜಿಲ್ಲಾ ಮುಖಂಡರಾದ ತಿಪ್ಪಣ್ಣ ಒಡೆಯರಾಜು, ಶಿವಶಂಕರ್ ಜಿಲ್ಲಾ ಮುಖಂಡರು ಅಂತ ಹೇಳಿ.